ನಾವೇನ್ ಇಷ್ಟೆಲ್ಲ ಜನ ಒಟ್ಟಾಗಿ ಸೇರಿದೀವಿ. ಈ ಸರಿ ನಾವು ಶ್ರೀನಿವಾಸ್ ದಾಸ್ ಕರಿಯಪ್ಪನವ್ರನ್ನ ಗೆಲ್ಲಿಸಬೇಕು ಅಂತೇಳಿ ಸೇರಿದೀವಿ. ನಾನು ಚುನಾವಣೆಗೆ ಸಂಬಂಧಪಟ್ಟಂತ ವಿಷಯಗಳನ್ನ ಅಷ್ಟೇ ಮಾತಾಡಕ್ಕೆ ಇಷ್ಟಪಡ್ತೀನಿ. ಚುನಾವಣೆಗೆ ವಿಶೇಷವಾಗಿ ನಾವು ಮೊದಲು ಏನ್ ಅಮಿತ್ ಶಾ ಅವ್ರು ಹೇಳ್ತಾರೆ, ಬೂತ್ ಜೀತೆಗ ಅಥವಾ ದೇಶ ಜೀತೆಗ ಅಂತೇಳಿ. ಹಂಗಾಗಿ ನಾವು ಈ ಸರಿ ಬೂತ್ ಅನ್ನ ಗೆದ್ರೆ ನಾವು ದಕ್ಷಿಣ ಕ್ಷೇತ್ರವನ್ನ 100% ಗೆಲ್ತೀವಿ. ಈಗೇನು ಇಲ್ಲಿ ಮಾತಾಡ್ತಿದೀವಲ್ಲ, ಯಾಕೆ ನಾವು ಭಾರತೀಯ ಜನತಾ ಪಕ್ಷಕ್ಕೆ ವೋಟ್ ಹಾಕ್ಬೇಕು ಅಂತ, ಅದು ಮನೆಗಳಲ್ಲಿ ಕೂತ್ ಮಾತಾಡಂಗ ಆಗ್ಬೇಕು. ನಾವು ಅವ್ರಿಗೆ ಮನೇಲಿ ಕೂತ್ಕೊಂಡು ಮಾತಾಡಿದಾಗ ಅದ್ರ ಪರಿಣಾಮನೇ ಬೇರೆ ಆಗತ್ತೆ. ಈಗ ನಾವು ಮುಖಂಡರುಗಳು ನಾವು ಮಾತಾಡ್ತಾ ಇದೀವಿ, ಹೆಣ್ಮಕ್ಳಿಗೆ ಕೆಲವೊಂದು ವಿಷಯಗಳು ಗೊತ್ತಿರಲ್ಲ. ಕಾಂಗ್ರೆಸ್ ಯಾವ ರೀತಿ ಆಡಳಿತ ನಡೆಸ್ತಾ ಇದೆ, ಭಾರತೀಯ ಜನತಾ ಪಕ್ಷ ಯಾವ ರೀತಿ ಆಡಳಿತ ನಡೆಸ್ತಾ ಇದೆ ಅಂತ ಅದನ್ನ ಅವ್ರ ಮನಸ್ಸು ಮುಟ್ಟಂಗೆ ನಾವು ಮಾತಾಡಿದ್ರೆ 100% ನಾವು ಗೆಲ್ಲೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ನಾವೇನು ಕಳೆದ 4 ಚುನಾವಣೆಗಳು ದಾವಣಗೆರೆ ದಕ್ಷಿಣ ಕ್ಷೇತ್ರ 2 ಆದ್ಮೇಲಿಂದ ನಡೆದಿದೆ. ಇವತ್ತೇನು ಶ್ರೀನಿವಾಸ್ ದಾಸ್ ಕರಿಯಪ್ಪನವರಿಗೆ ಟಿಕೆಟ್ ಘೋಷಣೆ ಆದ್ಮೇಲಿನಿಂದ ಆಗಿರ್ತಕ್ಕಂಥ ವಾತಾವರಣ ಇನ್ನೆಂದೂ ಕೂಡ ಆಗಿಲ್ಲ. ಯಾರು ಅನ್ಯತಾ ಭಾವಿಸಬೇಡಿ, ನಾನು ನಿಂತಾಗೂ ಆಗಿಲ್ಲ. ಈ ವಾತಾವರಣ ಎಂದೂ ಕೂಡ ಲೋಕೇಶ್ ಅವ್ರು ನಿಂತಾಗಲಿ, ನಾವು ನಿಂತಾಗಲಿ ಆಗಿಲ್ಲ. ಯಶವಂತ ಅಣ್ಣವ್ರು ನಿಂತಾಗ ಕೂಡ ಈ ವಾತಾವರಣ ನಿರ್ಮಾಣ ಆಗಿಲ್ಲ. ಇದನ್ನ ನಾವು ಸದುಪಯೋಗ ಪಡಿಸ್ಕೋಬೇಕ ಬೇಡವೋ? ಸಣ್ಣ ಸಣ್ಣ ವಿಷಯಕ್ಕೆ ನಾವು ಬೇಜಾರಾಗಂತದ್ದು ನಮ್ಮಲ್ಲಿ ತುಂಬಾ ಇದೆ. ನಾವೇನ್ ಮಾಡ್ತೀವಿ, ವರ್ಷ 60 ತಿಂಗಳು ಒಂದ್ಸರಿ ಚುನಾವಣೆ ಬರ್ತಿದೆ, ಏನೋ ಮಧ್ಯಂತರ ಬಂದಿದೆ. 59 ತಿಂಗಳು ಬಹಳ ಒಗ್ಗಟ್ಟಾಗಿರ್ತೀವಿ. ಎಲ್ಲರೂ ಭಾರತ್ ಮಾತಾ ಕಿ ಜೈ ಅಂತೀವಿ, ಹಿಂದುತ್ವಕ್ಕೆ ಜೈ ಅಂತೀವಿ, ಭಾರತ ಎಲ್ಲದಕ್ಕೂ ಜೈ ಅಂತೀವಿ, ನರೇಂದ್ರ ಮೋದಿಗೆ ಜೈ ಅಂತೀವಿ. ಆದ್ರೆ ಚುನಾವಣೆ ಬಂದಾಗ ನಾವು ಸಣ್ಣ ಸಣ್ಣ ವಿಷಯಕ್ಕೆ ಮನಸ್ತಾಪಗಳು ಮಾಡ್ಕೊಳ್ಳೋಂಥದ್ದು ತುಂಬಾ ಇರುತ್ತೆ. ಈ ಸರಿ ಯಾರು ಯಾವ ವಿಷಯಕ್ಕೂ ಯಾವುದೇ ಒಂದು ಗೊಂದಲಕ್ಕೆ ಒಳಗಾಗಬೇಡ್ರಿ, ಯಾರು ಯಾವುದಕ್ಕೂ ಎದರಬೇಡ್ರಿ. ನಾವು ಈ ಸರಿ ಗಟ್ಟಿಯಾಗಿ ಚುನಾವಣೆ ಮಾಡ್ಲಿಕ್ಕೆ ನಾವೆಲ್ಲ ತಯಾರಿದೀವ ಇಲ್ಲ? ತಯಾರಿದೀವಿಲ್ಲ. ಗೊಂದಲಗಳಿಗೆ ದಯವಿಟ್ಟು ಯಾರು ಕೂಡ ಮನಸ್ಸು ಕೊಡಬೇಡ್ರಿ. ಈಗ ನಮ್ಮ ಕರ್ನಾಟಕ ರಾಜ್ಯದ ವರಿಷ್ಠರು, ದೇಶದ ವರಿಷ್ಠರು ಇವತ್ತು ಗುರುತಿಸಿ ಒಬ್ಬ ಪರಿಶಿಷ್ಟ ಪಂಗಡದ ಒಬ್ಬ ಯುವಕನಿಗೆ ಟಿಕೆಟ್ ಕೊಟ್ಟಿದ್ದಾರೆ ಅಂದ್ರೆ ಅವನಲ್ಲಿರ್ತಕ್ಕಂಥ ವ್ಯಕ್ತಿತ್ವ, ಅವನಿಗಿರ್ತಕ್ಕಂಥ ಸಾಮರ್ಥ್ಯ, ಅವನಿಗಿರ್ತಕ್ಕಂಥ ಶಕ್ತಿ ನೋಡುತ್ತೆ. ಹಾಗಾಗಿ ನಾವೆಲ್ಲ ಹೇಳ್ತೀವಿ ಸ್ವಾಭಾವಿಕವಾಗಿ, ವ್ಯಕ್ತಿಗಿಂತ ಪಕ್ಷ ಮುಖ್ಯ, ಪಕ್ಷಕ್ಕಿಂತ ದೇಶ ಮುಖ್ಯ ಅಂತೇಳಿ. ನಾವು ಕೆಲವೊಂದು ಸಂದರ್ಭ ಬಂದಾಗ ಇವು ಮೂರು ನೋಡಲ್ಲ. ನಾವು ಬರೀ ವ್ಯಕ್ತಿನೊಂದೇ ನೋಡ್ತೀವಿ. ಏನೋ ಮಾಡ್ಬಿಟ್ಟ, ನಮಗೆ ಹಂಗಾಗ್ಬಿಡ್ತು, ಹಿಂಗಾಗ್ಬಿಟ್ಟು ನಾವು ಕ್ಯಾಂಡಿಡೇಟ್ನೇ ನೋಡಕ್ ಹೋಗಲ್ಲ. ಹಾಗಾಗಿ ದಯವಿಟ್ಟು ಬಂಧುಗಳೇ, ಬಂದಿರತಕ್ಕಂಥವ್ರೆಲ್ಲರೂ ಸಾಕಷ್ಟು ಚುನಾವಣೆಗಳನ್ನ ಮಾಡಿರ್ತಕ್ಕಂಥವ್ರೆ ನೀವು ಇವತ್ತು ಬಂದಿರತಕ್ಕಂಥವ್ರು. ಯಾವ ರೀತಿ ಚುನಾವಣೆ ಮಾಡಬೇಕು ಅನ್ನೋದು ನಿಮಗೆಲ್ಲ ಗೊತ್ತಿದೆ. ನಿಮ್ಗೆ ಯಾರಿಗೂ ನಾವೇನು ಚುನಾವಣೆ ಬಗ್ಗೆ ಹೇಳ್ಕೊಡೋ ಅವಶ್ಯಕತೆ ಇಲ್ಲ. ಹಾಗಾಗಿ ಜನರನ್ನ ಹಿಡಿದಿಟ್ಕೊಳ್ಳೋ ಒಂದು ಕೆಲಸವನ್ನು ಮಾಡಬೇಕು, ಮತದಾರರನ್ನ ಹಿಡಿದಿಟ್ಕೊಳ್ಳೋ ಒಂದು ಕೆಲಸವನ್ನ ನಾವೆಲ್ಲ ಮಾಡಬೇಕಾಗುತ್ತೆ. ಹಾಗಿದ್ರೆ ನಾವು 100% ಈ ಚುನಾವಣೆ ಗೆಲ್ತೀವಿ. ಮೊನ್ನೆ ವಿಜೇಂದ್ರಣ್ಣವರು ಸಹ ಹೇಳಿದ್ದಾರೆ, ನಾವು ಬಾಗಲಕೋಟೆ ದಾವಣಗೆರೆ ಕ್ಷೇತ್ರ 100ಕ್ಕೆ 100 ಗೆದ್ದೇ ಗೆಲ್ತೀವಿ. ಅಲ್ಲಿರ್ತಕ್ಕಂಥ ಕಾರ್ಯಕರ್ತರು ನಿಷ್ಠೆಯಿಂದ ಕೆಲಸ ಮಾಡ್ತಿದ್ದಾರೆ ಅಂತ ಹೇಳಿ ರಾಜ್ಯಾಧ್ಯಕ್ಷರು ಹೇಳಿದ್ದಾರೆ. ಅದನ್ನ ನಾವು ನಿರೂಪಿಸಬೇಕಾ ಬೇಡ? ನಾವು ನಿರೂಪಿಸಬೇಕು ಅಂದ್ರೆ ನಾವೇನ್ ಮಾಡಬೇಕು? ನಾವೆಲ್ಲರೂ ಕೂಡ ಸಮಯನ ವ್ಯರ್ಥ ಮಾಡಬಾರದು. ಈ ಸರಿ ಏನಾಗಿದೆ, 2 ಕ್ಷೇತ್ರ ಚುನಾವಣೆ ಇರೋದ್ರಿಂದ ರಾಜ್ಯದಿಂದ ಸಾಕಷ್ಟು ಮುಖಂಡರುಗಳು ಬರ್ತಾರೆ. ಬಂದಾಗ ನಮಗೊಂದು ಕುತೂಹಲ ಇರುತ್ತೆ, ಅವ್ರು ನೋಡ್ಬೇಕು, ಅವ್ರನ್ನ ಮಾತಾಡಿಸ್ಬೇಕು, ಅವ್ರ ಜೊತೆ ಫೋಟೋ ತೆಗೆಸ್ಕೋಬೇಕು ಅಂತೇಳಿ. ದಯವಿಟ್ಟು ನಾನು ಕೈ ಮುಗಿದು ಹೇಳ್ತೀನಿ, ನೀವು ನಮ್ಮ ಸೀನಣ್ಣನ್ ಗೆಲ್ಸ್ರಿ. ನೀವ್ ಯಾವ ಮುಖಂಡ್ರ ಹತ್ರ ಫೋಟೋ ತೆಗೆಸ್ಕೋಬೇಕು, ಯಾವ ಮುಖಂಡ್ರ ಮನೆಗೆ ಹೋಗಿ ತಿಂಡಿ ತಿನ್ಬೇಕು, ಅವ್ರು ಕರ್ಕೊಂಡು ಆ ಕೆಲಸ ಮಾಡ್ತಾರೆ. ಇದು ನಾನು ಭರವಸೆ ಕೊಡ್ತೀನಿ. ನಾನು ಬರ್ತೀನಿ ಬೇಕಾದ್ರೆ ಜೊತೆಗೆ. ಹಾಗಾಗಿ ಇಂಥ ಅವಕಾಶನ ದಯವಿಟ್ಟು ಒತ್ತಿ ಹೇಳ್ತೀನಿ. ಇಂಥ ಅವಕಾಶ ಮತ್ತೆ ಬರುತ್ತಾ ಇಲ್ಲ ಭಗವಂತನಿಗೆ ಗೊತ್ತು. ಇದಕ್ಕಿಂತ ಒಳ್ಳೆ ಅವಕಾಶನ ಬರ್ಬೋದು, ಇಲ್ಲ ಅಂತಲ್ಲ. ಆದ್ರೆ ಬಂದಿರತಕ್ಕಂಥ ಅವಕಾಶನ ನಾವೆಲ್ಲರೂ ಕೂಡ ಉಪಯೋಗ ಮಾಡ್ಕೊಳ್ಳೋಣ. ಈ ಸರಿ 100ಕ್ಕೆ 100 ನಾವು ಗೆಲ್ಸೋಣ ಅಂತೇಳಿ ನಾನು ಶ್ರೀನಿವಾಸ್ ದಾಸ್ ಕರಿಯಪ್ಪನವರು ಸಹಿತ ಸಾಕಷ್ಟು ವರ್ಷಗಳಿಂದ ಭಾರತೀಯ ಜನತಾ ಪಕ್ಷದಲ್ಲಿ ಸೇವೆಯನ್ನು ಸಲ್ಲಿಸಿದ್ದಾರೆ. ಹಂಗಾಗಿ ಅವ್ರಿಗೆ ಅವಕಾಶವನ್ನ ಕೊಟ್ಟಿದ್ದಾರೆ. ಅವರು ಈಗೇನು ರಾಜನಹಳ್ಳಿ ಶಿವಕುಮಾರ್ ಹೇಳಿದ್ರಲ್ಲ, ಶ್ರೀನಿವಾಸ್ ಗೆದ್ರೆ ಅಜಯ್ ಕುಮಾರ್ ಗೆದ್ದಂಗೆ, ಅವ್ರ ಗೆದ್ದಂಗೆ, ಯಶವಂತರಾವ್ ಗೆದ್ದಂಗೆ, ಅವ್ರ ಗೆದ್ದಂಗೆ, ಇವ್ರ ಗೆದ್ದಂಗೆ ಅಂತ ಹೇಳಿದ್ರಲ್ಲ, ಅದನ್ನ ನೀವು ಗೆದ್ದಂಗೆ. ಜೊತೆಲಿ ನೀವೆಲ್ಲರೂ ಒಬ್ಬೊಬ್ರು ಕೂಡ ಶ್ರೀನಿವಾಸ್ ದಾಸ್ ಕರಿಯಪ್ಪ ಆದಂಗೆ. ಯಾಕಂದ್ರೆ ನಮ್ಮ ಪಕ್ಷದ ಒಬ್ಬ ಅಭ್ಯರ್ಥಿ ಶಾಸಕ ಇದ್ದಾನೆ ಅಂದ್ರೆ ನಮ್ಮ ತಾಕತ್ತೇ ಬೇರೆ, ನಮ್ಮ ಧೈರ್ಯನೇ ಬೇರೆ. ಹಾಗಾಗಿ ನಾ ಇದಕ್ಕೆ ಸಾಕಷ್ಟು ಉದಾಹರಣೆಗಳನ್ನು ಕೊಡ್ಬೋದು. ನಾನು ತುಂಬಾ ಅನುಭವಿಸಿದ್ದೀನಿ. ಹಾಗಾಗಿ ಇವತ್ತು NDA ಮೈತ್ರಿ ಮಾಡಿಕೊಂಡು ಇವತ್ತು ಅಭ್ಯರ್ಥಿ ಮಾಡಿದ್ದಾರೆ. ಅದಕ್ಕೆ ಸಹಕಾರ ಕೊಡ್ಲಿಕ್ಕೆ ನಮ್ಮ ನಾಗೇಶ್ವರ ಅವರು ಬಂದಿದ್ದಾರೆ. ನೀವೆಲ್ಲರೂ ಕೂಡ ಈ ಕ್ಷಣದಿಂದನೇ 19 ದಿನ ಇರೋದು. ನಿಮ್ಮ ಏನೋ ಸಣ್ಣ ಪುಟ್ಟ ಕೆಲಸಗಳಿದ್ರೆ 20ನೇ ದಿನದ ಮುಂದಿನಿಂದ ನೀವು ನಿಮ್ ಕೆಲಸವನ್ನು ಮಾಡ್ಕೊಳ್ರಿ ಅಂತೇಳಿ ನಿಮಗೆ ನಾನು ಮತ್ತೊಮ್ಮೆ ಕೈ ಮುಗಿದು ಕೇಳ್ತಾ, ಈ ಚುನಾವಣೆ ಗಟ್ಟಿಯಾಗಿ ಎಲ್ಲರೂ ಒಟ್ಟಾಗಿ ಮಾಡಿ ಈ ಸರಿ ನಮ್ಮ ಸೀನಣ್ಣನ ವಿಧಾನಸೌಧ ಕಳ್ಸೋಣ ಅಂತೇಳಿ ನನ್ನ ಮಾತನ್ನ